ನಮ್ಮ ಇವತ್ತಿನ ರೆಸಿಪಿ ಮಂಗಳೂರು ಬನ್ಸ್ ಅಥವಾ ಬಾಳೆಹಣ್ಣಿನ ಪೂರಿ ಅಂತ ಕೂಡ ಇದನ್ನು ಕರಿಬಹುದು. ಎಲ್ರಿಗೂ ನಮಸ್ಕಾರ. KK's ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಬೇಕಾಗುವಂತಹ ಸಾಮಗ್ರಿಗಳು: ಬಾಳೆಹಣ್ಣು, ಗೋಧಿ ಹಿಟ್ಟು, ಸಕ್ಕರೆ ಪುಡಿ, ಉಪ್ಪು, ಬೇಕಿಂಗ್ ಸೋಡಾ, ಮೊಸರು, ಎಣ್ಣೆ, ಹಾಗೆ ಕರಿಯಲು ಬೇಕಾಗುವಷ್ಟು ಎಣ್ಣೆ. ಈಗ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೇನೆ. ಇದಕ್ಕೆ ಹಣ್ಣಾಗಿರುವಂತಹ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಹಾಕೋಣ. ನಾನಿಲ್ಲಿ ಕದಳಿ ಅಥವಾ ಚುಕ್ಕೆ ಬಾಳೆಹಣ್ಣು ಅಂತ ಏನು ಹೇಳ್ತಾರೆ ಅದನ್ನು ತೊಗೊಂಡಿದ್ದೇನೆ. ಇದನ್ನು ಈಗ ನಾವು ಚೆನ್ನಾಗಿ ಕೈಯಲ್ಲೇ ಮ್ಯಾಶ್ ಮಾಡಬೇಕು. ಕೈಯಲ್ಲಿ ಕಷ್ಟ ಆಗುತ್ತೆ ಅಂದರೆ ನೀವು ಫೋರ್ಕ್ ಕೂಡ ಉಪಯೋಗ ಮಾಡ್ಬೋದು. ನೋಡಿ, ಇವಾಗ ಇದು ಚೆನ್ನಾಗಿ ಮ್ಯಾಶ್ ಆಗಿದೆ. ಇವಾಗ ಇದಕ್ಕೆ ನಾವು ಸಕ್ಕರೆ ಪುಡಿನ ಹಾಕೋಣ. ಸಕ್ಕರೆ ಪುಡಿಯ ಪ್ರಮಾಣ ನಿಮ್ಮ ಬಾಳೆಹಣ್ಣಿನ ಸಿಹಿಯ ಮೇಲೆ ಡಿಸೈಡ್ ಮಾಡಿ. ಇಲ್ಲಿ ನಾನು 1/4 ಕಪ್ ಉಪಯೋಗ ಮಾಡಿದ್ದೇನೆ. ಇನ್ನು ಸ್ವಲ್ಪ ಉಪ್ಪು, ಹಾಗೆ ಬೇಕಿಂಗ್ ಸೋಡಾ, ಆಮೇಲೆ ಮೊಸರು ಹುಳಿಯಾಗಿದ್ದಷ್ಟು ಒಳ್ಳೆಯದು. ನಿಮ್ಮ ಮೊಸರು ಅಷ್ಟಾಗಿ ಹುಳಿ ಇಲ್ಲ ಅಂತಂದರೆ ಬೇಕಿಂಗ್ ಸೋಡಾದ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಇವತ್ತಿನ ಬನ್ಸಲ್ಲಿ ಮೈದಾನ ಉಪಯೋಗ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಟ್ರೆಡಿಷ್ನಲಿ ಮೈದಾನ ಉಪಯೋಗ ಮಾಡ್ತಾರೆ. ಗೋಧಿ ಹಿಟ್ಟು ಉಪಯೋಗ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಟೆಕ್ಸ್ಚರಲ್ ಡಿಫ್ರೆನ್ಸ್ ಬರ್ತದೆ, ಆದರೆ ಟೇಸ್ಟಲ್ಲಿ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸ್ ಕೂಡ ಬರೋದಿಲ್ಲ. ಹಾಗೆ ನೀವಿಲ್ಲಿ ರೈಸಿಂಗ್ ಟೈಮ್ ಅಥವಾ ಇದನ್ನು ಇಡಬೇಕಾದಂಥ ಸಮಯ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ನೋಡಿ, ನಾನೀಗ ಇಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತಾ ಇದ್ದೇನೆ. ನಾನು ತಗೊಂಡಿರೋ ಕಪ್ಪು 1/2 ಕಪ್ ಮೆಷರ್ಮೆಂಟು. ನಾನು ಹಾಗಾಗಿ ಟೋಟಲಿ 1 ಕಪ್ ತೊಗೊಂಡಿದ್ದೇನೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದೊಂದು ಗೋಧಿ ಹಿಟ್ಟಿನ ಗುಣ ಒಂದೊಂದು ರೀತಿ ಇರ್ತದೆ, ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾಗಬಹುದು. ಅದು ಎಷ್ಟು ನೀರು ಹೀರ್ಕೊಳ್ತದೆ ಅದರ ಮೇಲೆ ಡಿಸೈಡ್ ಆಗ್ತದೆ. ಇಲ್ಲಿ ಈಗ ನನಗೆ ಸ್ವಲ್ಪ ಅಂಟಿನ ಜಾಸ್ತಿನೇ ಇದೆ ಅಂತ ಅನಿಸ್ತಾ ಇದೆ, ಹಾಗಾಗಿ ನಾನು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಮತ್ತೆ ನಾನು 1/4 ಕಪ್ ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಇದು ನಿಮಗೆ ಬೇಕಾಗದೆ ಕೂಡ ಇರಬಹುದು, ಅದು ನಿಮ್ಮ ಗೋಧಿ ಹಿಟ್ಟಿನ ಗುಣದ ಮೇಲೆ ಹೊಂದಿಕೊಂಡಿರ್ತದೆ. ಇದು ಸ್ವಲ್ಪ ಅಂಟಂಟೆ ಇರುತ್ತೆ ಹಿಟ್ಟು, ಚಪಾತಿ ಥರ ಸ್ಮೂತ್ ಆಗಿರೋದಿಲ್ಲ. ಇದೀಗ ಪರ್ಫೆಕ್ಟ್ ಆಗಿದೆ ನೋಡಿ ಟೆಕ್ಸ್ಚರು. ಇದನ್ನು ಸುಮಾರು 6ರಿಂದ 7 ಗಂಟೆಗಳಷ್ಟು ಕಾಲ ನಾವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಮೈದಾ ಆದರೆ 3ರಿಂದ 4 ಗಂಟೆ ಸಾಕಾಗುತ್ತೆ. ಗೋಧಿ ಹಿಟ್ಟು ಉಪಯೋಗ ಮಾಡೋದ್ರಿಂದ ಇದು ಉಬ್ಬಿರೋ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೀಗ ನಾವು ನಾರ್ಮಲಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಾಗೆ ಸ್ವಲ್ಪ ಹಿಟ್ಟು ತಗೊಂಡು ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಉಂಡೆ ತಗೊಂಡು ಇದನ್ನು ನಾವು ಪೂರಿಯ ಆಕಾರಕ್ಕೆ ಲಟ್ಟಿಸ್ಬೇಕು. ಇದು ಲಟ್ಟಿಸ್ಬೇಕಾದ್ರೆ ನೀವು ಈ ಥರ ಹಿಟ್ಟು ತಗೊಳ್ಬೋದು, ಅಥವಾ ಹಿಟ್ಟಿಂದ ಎಣ್ಣೆ ಹಾಳಾಗುತ್ತೆ ಅಂತಾದರೆ ಬೇಕಾದರೆ ಎಣ್ಣೆ ಇಲ್ಲ ಸ್ವಲ್ಪ ಮಟ್ಟಿನ ತುಪ್ಪ ಕೂಡ ಉಪಯೋಗ ಮಾಡಿ ಇದನ್ನ ಲಟ್ಟಿಸ್ಬೋದು. ಇದು ಪೂರಿಯಷ್ಟು ತೆಳ್ಳಗಾಗಬಾರ್ದು, ಥಿಕ್ಕಾಗಿರಬೇಕು ಸ್ವಲ್ಪ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ಪರ್ಫೆಕ್ಟ್ ಆಗಿದೆ ಥಿಕ್ನೆಸ್ಸು. ಅಥವಾ ಇನ್ನೂ ಸ್ವಲ್ಪ ಬೇಕಂದರೆ ದಪ್ಪ ಕೂಡ ಇಟ್ಕೊಳ್ಬಹುದು. ಈಗ ಎಣ್ಣೆ ಕಾದಿದೆ. ಪೂರಿ ಹೇಗೆ ಮಾಡ್ತೀವೋ ಅದೇ ರೀತಿ ಎಣ್ಣೆ ಒಳ್ಳೆ ಕಾದಿರಬೇಕು. ಆಮೇಲೆ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಕರಿಬೇಕು. ನೋಡಿ, ಇದು ಆಗ್ತಾ ಇದೆ. ಸ್ವಲ್ಪ ಫ್ಲಿಪ್ ಮಾಡ್ತಾ ಇರಿ. ಗೋಧಿ ಹಿಟ್ಟು ಉಪಯೋಗ ಮಾಡೋದ್ರಿಂದ ನಾರ್ಮಲಿ ನೀವು ಮೈದಾ ಉಪಯೋಗ ಮಾಡೋದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಲರು ಡಾರ್ಕ್ ಸೈಡಲ್ಲಿ ಬರ್ತದೆ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನೀವು ಕೆಲವರು ಜೀರಿಗೆ ಕೂಡ ಉಪಯೋಗ ಮಾಡ್ತಾರೆ. ಮೈದಾ ಉಪಯೋಗ ಮಾಡ್ತೀರಂದರೆ ಖಂಡಿತವಾಗ್ಲೂ ಜೀರಿಗೆಯನ್ನು ಉಪಯೋಗ ಮಾಡಿ. ನೋಡಿ, ಇದು ಪರ್ಫೆಕ್ಟ್ಲಿ ಆಗಿದೆ. ಈಗ ಇದೇ ಪ್ರಾಸೆಸ್ಸನ್ನು ಮತ್ತೆ ರಿಪೀಟ್ ಮಾಡೋಣ. ನಿಮ್ಮ ಲೈಕ್ ನಮಗೆ ಪ್ರೋತ್ಸಾಹನ ಕೊಡುತ್ತೆ, ಹಾಗಾಗಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ. ನೋಡಿ, ಇವಾಗ ನಾನು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ನಿಮ್ಗೆ ತೋರಿಸೋದಕ್ಕೋಸ್ಕರ. ಇದನ್ನು ಅಷ್ಟೇ ಚೆನ್ನಾಗಿ ನಾವು ಕರಿಬೇಕು. ಪೂರಿ ಥರನೇ ಸ್ವಲ್ಪ ನಿಧಾನಕ್ಕೆ ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಇದ್ದಾಗೆ ಅದು ಉಬ್ಕೊಂಡು ಬರುತ್ತೆ. ಈ ಬನ್ಸನ್ನು ನೀವು ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು. ಬಟ್ ನನಗೆ ಇದನ್ನು ಚಹಾ ಜೊತೆ ಸವಿಯೋದಕ್ಕೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಧನ್ಯವಾದಗಳು.